ಅದಕ್ಕೆ ಅಂಥ ಹಳ್ಳಿಗಳಿಗೆ ನೋಡ್ರಿ, ನಾವೆಲ್ಲ ಕೇಳ್ತಿರ್ತೀವಿ ಗುಡಿ ಎದಕ್ ಹೆಂಗ್ ಕಟ್ಟಕತ್ತಾರ. ಇತ್ತಿತ್ಲಾಗ ಹಳ್ಳ್ಯಾಗಂತೂ ಆ ಗುಡಿ ಕಟ್ಟದ್ರ ಕೇಳಿದ್ರ ಗುಡಿಯಾಗಿನ ದೇವ್ರನ್ನ ಈ ಊರ ಬಿಟ್ಟು ಹೋಗ್ಕೇನಂತ ಹಂಗ ಕಟ್ಟಕತ್ತಾರ. ಗೊತ್ತೈತಿಲ್ ನಿಮ್ಗೆ ಹೆಂಗ್ ಕಟ್ತಾರ? ಹರಾಜ್ ಮಾಡ್ತಾರ. ಏನು ನಾವ್ ಹೇಳೋದ್ ಬೇಡ, ನಿಮ್ಗೆ ಗೊತ್ತಾಕೈತದ. ಮಾಹಿರದಿರದ್ರಾಗ ಏನೇನೋ ಹರಾಜ್ ಮಾಡಿ ಬಂದ ದುಡ್ಡಿನೊಳಗೆ ಏನ್ ಹರಾಜ್ ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತೈತಿ. ನನ್ನ ಬಾಯಿ ಬಿಡಿಸಿ ನಾಳೆ ಯೂಟ್ಯೂಬ್ನಾಗ ಅದನ್ನ ಪೇಸ್ಟು ಕಟ್ ಇದನ್ನ ಮಾಡಿ ಗುಡಿ ಕಟ್ಟದ್ರ ನಾವೇನ್ ಮಾಡಾಕತ್ತೀವಿ ಅಂದ್ರೆ ಏನೇನೋ ಮಾಡಿ ಹರಾಜ್ ಮಾಡಿ ಗುಡಿ ಕಟ್ಟತೀವಿ ಖರೆ. ಆದ್ರೆ ಏನಾಗೈತಿ ಅಂದ್ರ ಗುಡ್ಯಾಗ ಕಲ್ಲಿನ ದೇವರು ಕೂಡಿಸಿ ಊರಾಗಿನ ಚಲೋ ಚಲೋ ಹುಡುಗರು ದೇವರೆಲ್ಲ ಹಾಳಾಗಕತ್ತಾವ. ಅದಕ್ಕೆ ಅದು ದೊಡ್ಡ ಗುಡಿ ಕಟ್ಟಬೇಕಂತಿಲ್ಲ. ನಮ್ಮ ಶ್ರಮದ ಬೆವರಿನಿಂದ ಒಂದು ಸಣ್ಣ ಗುಡಿಸಲು ಹಾಕಿದ್ರು ಸಾಕು, ದೇವರು ಸಂತೋಷ ಪಡ್ತಾನ. ಅದಕ್ಕೆ ಏನೇನೋ ಹರಾಜು ಮಾಡಿ ಊರಾಗ ಗುಡಿ ಕಟ್ಟುವ ಅವಶ್ಯಕತೆ ಇಲ್ಲ. ನನಗೆ ಚಿಮ್ಮಡದ ಆ ಭಕ್ತರ ಈ ಕಾರ್ಯ ಎದಕ್ ಇಷ್ಟ ಆಯ್ತು ಅಂದ್ರ, ಊರು ಎಲ್ಲೋ ಬಂದವ್ರ ಪಾದರಕ್ಷೆ ಕಾಯ್ದು ಆ ಊರಿನ ಅಭಿವೃದ್ಧಿ ಮಾಡಿದ್ರಲ್ಲ, ಇದು ಒಂದು ಹೊಸ ಯುಗ. ಇಂಥ ಕಾರ್ಯಗಳು ಹಳ್ಳಿಗಳಲ್ಲಿ ನಡೆದ್ರೆ ಹಳ್ಳಿಯ ಗೌರವ ಇದು. ಅದಕ್ಕೆ ನನಗೆ ಬಹಳ ಆ ಊರಿನ ಬಗ್ಗೆ ಹೆಮ್ಮೆ ಅನಿಸ್ತು, ಗೌರವ ಅನಿಸ್ತು. ಮತ್ತ ಆ ಪಾದರಕ್ಷೆ ಸೇವಾ ಮಾಡಾಕ ಅವ್ರಷ್ಟೇ ಅಲ್ಲ, ಅಲ್ಲಿ ಎಲ್ಲ ಹಿರಿಯರು